Okay. Thank you so much. ಇದೀಗ ಸುಂದರರಾಜ್ ಸರ್ ಹೇಳ್ತಾ ಇದ್ದೀನಿ. ಮೊದಲಿಗೆ ಈ ಒಂದು ಏನು ಮಹಾತ್ಮ ಪಿಕ್ಚರ್ಸ್ ಅಂತ ಒಂದು ಪ್ರಾರಂಭ ಆಯಿತು. ಅದರ ಮೂಲ ಅಂತಂದರೆ ಶಂಕರ್ ಸಿಂಗ್ ಹಾಗೂ ಪ್ರತಿಮಾ ದೇವರನ್ನ ನಾವು ಮರೆಯೋಕ್ಕಾಗೋದಿಲ್ಲ. ಅವರ ಒಂದು ಅದ್ಭುತವಾದ ಚಿತ್ರಗಳ ನಿರ್ಮಾಣ ಹಾಗೂ ನಿರ್ದೇಶನವನ್ನು ನಾವೆಲ್ಲ ನೋಡಿದ್ದೀವಿ, ಆನಂದಿಸಿದ್ದೀವಿ. ಅದರ ದೊಡ್ಡ ಮಟ್ಟದ ರೆಕಾರ್ಡ್ಗಳಾಗಿದೆ. ಅವರ ಸುಪುತ್ರ ರಾಜೇಂದ್ರ ಸಿಂಗ್ ಬಾಬು ಅವರು ಕನ್ನಡ ಕಂಡಂಥ ಅತ್ಯಂತ ಶ್ರೇಷ್ಠ ನಿರ್ದೇಶಕರಲ್ಲಿ ಒಬ್ಬರು. ಅವರು ಕೊಟ್ಟಂಥ ಸಿನಿಮಾಗಳು ತಮಗೆಲ್ಲ ಗೊತ್ತೇ ಇದೆ. ಅಂಬರೀಷ್ನ ಇಟ್ಕೊಂಡು ಅಂತ ಮಾಡಿದ್ದಾರೆ. ಹಾಗೆ ಡಾಕ್ಟರ್ ವಿಷ್ಣುವರ್ಧನ್ ಇಟ್ಕೊಂಡು ಅತ್ಯಂತ ಅಮೋಘವಾದ ಚಿತ್ರಗಳನ್ನೆಲ್ಲ ಕೊಟ್ಟಿದ್ದಾರೆ. ಯಾರೂ ಮರೆಯೋಕ್ಕಾಗಲ್ಲ, ಬಂಧನನ ಯಾರೂ ಮರೆಯೋಕ್ಕಾಗಲ್ಲ. ಅದೇ ಬಂಧನವನ್ನು ಇವತ್ತು ನಾವು ಕಣ್ಣೆದುರಿಗೆ ನೋಡ್ತಾ ಇದ್ದೀವಿ. ಅವರ ಸುಪುತ್ರ ನನ್ನ ದುಷ್ಯಂತ, ಅವನ ಹೆಸರು ದುಷ್ಯಂತ, ಆದರೆ ಚಿತ್ರರಂಗಕ್ಕೆ ಆದಿತ್ಯ ಅಂತ ಇಟ್ಟಿದ್ದಾರೆ. ಬಹಳ ಒಳ್ಳೆಯ ಹೆಸರು. ಆದಿತ್ಯ ಅಂದರೆ ಸೂರ್ಯ. ಈ ಒಂದು ವೇದಿಕೆಯಲ್ಲಿ ನಾನು ಹೇಳಬೇಕು ಅಂತಂದರೆ, ಇವತ್ತು ನಾನು ಸ್ಮರಿಸ್ಕೊಳ್ಳೋದು 3 ಜನನ್ನು ಸ್ಮರಿಸ್ಕೊತೀನಿ. ಒಂದು ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ಒಂದು ವಿಷ್ಣುವರ್ಧನ್ ಆಗಿರ್ಬೋದು, ಒಂದು ಅಂಬರೀಷ್ ಆಗಿರ್ಬೋದು. ಈ ಒಂದು ಜಾಗವನ್ನು ನಾವು ಮಾಡಬೇಕಾದ ಸಂದರ್ಭದಲ್ಲಿ ಅವರೆಲ್ಲ ನಮಗೆ ಸಾಥ್ ಕೊಟ್ಟು ಇವತ್ತು ನೀವೇನು ಕಲಾವಿದರ ಸಂಘದಲ್ಲಿ ಇವತ್ತು ಟೆರರನ್ನು ನೋಡ್ತಾ ಇದ್ದೀರಾ, ಈ ಟೆರರ್ ಅವರ ಆಶೀರ್ವಾದ ಇದೆ ಅಂತ ನಾನು ಅನ್ಕೋತೀನಿ. ಹೆಸರಿಗೆ ತಕ್ಕಂತೆ ಒಂದು ದುರೀಂದರ್ ಬಗ್ಗೆ ಒಂದು ಮಾತು ಹೇಳಿದ್ರು. ಅವತ್ತೆಲ್ಲ ನಮ್ಮ ಕನ್ನಡ ಸಿನಿಮಾಗಳನ್ನ ನೋಡಿ ಬೇರೆ ಚಿತ್ರರಂಗದವರು ಕಾಪಿ ಮಾಡ್ತಾ ಇದ್ರು. ಅದನ್ನು ಮುಖ್ಯವಾಗಿ ಹೇಳಬೇಕು ಅಂತಂದರೆ ಭೂತೆ ನಮಗ ಅಯ್ಯೋ ಆಗಿರ್ಬೋದು, ನಾಗರಹೋ ಆಗಿರ್ಬೋದು ಅಂತ ರಾಜ್ ಕಪೂರ್ ಅಂತವ್ರು ಕೂಡ ತಮ್ಮ ಮಗನ್ನ ಮತ್ತೆ ರೀಲಾಂಚ್ ಮಾಡಬೇಕಾದ ಒಂದು ಪರಿಸ್ಥಿತಿ ಬಂದಾಗ ಅದು ಪುಟ್ಟಣ್ಣ ಕಣಗಲ್ ಸಿನಿಮಾ ಆಗಿತ್ತು. ಇವತ್ತು ಹೆಮ್ಮೆಯಿಂದ ಹೇಳ್ತೀನಿ, ಬಹಳ ಖುಷಿಯಿಂದ ಹೇಳ್ತೀನಿ, ನಮ್ಮ ಆದಿತ್ಯನ ಈ ಸಿನಿಮಾ ಟೆರಿಫಿಕ್ ಆಗಿರುತ್ತೆ ಅನ್ನೋದ್ರಲ್ಲಿ 2 ಮಾತುಗಳು. ಬಹುಶಃ ಇದನ್ನು ನೋಡ್ತಾ ಇದ್ದಾಗ ನಾವು ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ದೀವಿ, ನಾವು ಯಾರಿಗೂ ಕಮ್ಮಿ ಇಲ್ಲ ಸರ್, ಕನ್ನಡದವರು ಏನೇ ಮಾಡಿದ್ರು ಶ್ರೇಷ್ಠ ರೀತಿಯಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಅದಕ್ಕೆ ಸಾಥ್ ಇವತ್ತು ಬಂದಿರೋ ಅಷ್ಟೂ ಜನ ಎಲ್ಲ ಕನ್ನಡದ ಕಣ್ಮಣಿಗಳು ಅಂತ ಹೇಳ್ತೀನಿ. ಪ್ರತಿಯೊಬ್ಬರು ಇಲ್ಲಿ ಹೆಸರಿಸಬಹುದು. ನಾನು ಯಾರ ಹೆಸರನ್ನ ಒಟ್ಟಾಗಿ ಹೇಳೋದಿಲ್ಲ. ಆದರೆ ಈ ಒಂದು ಸಿನಿಮಾನ ಗೆಲ್ಲಿಸೋದು ನಮ್ಮ ಕರ್ತವ್ಯ. ಅಂದರೆ ನಮ್ಮ ಕರ್ತವ್ಯ ಅಂದರೆ ನಾವು ಯಾವಾಗಲೂ ಹೇಳ್ತೀವಿ, ಎಸ್ಟೇಟ್, 4th ಎಸ್ಟೇಟ್ ಅಂದರೆ ಪತ್ರಿಕಾ ಮಾಧ್ಯಮ, ದೃಶ್ಯ ಮಾಧ್ಯಮ, ಇವೆಲ್ಲ ನಿಮ್ಮ ಕೈಲಿ ಕೊಟ್ಟಿದ್ದೀವಿ. ತಾವುಗಳು ಈ ಸಿನಿಮಾವನ್ನು ನೋಡಿದ್ದೀರಾ, ಟ್ರೈಲರ್ನ ನೋಡಿದ್ದೀರಾ. ಮತ್ತು ಈ ಯುವಕನ ಯಾರು ಏನು ಹೈಟಲ್ಲಿ ಕಮ್ಮಿ ಇದ್ದಾನೆ ಅಂದರೆ, ಒಳ್ಳೆ ಹೈಟ್, ಅಮಿತಾಬ್ ಬಚ್ಚನ್ ಹೈಟಲ್ಲಿ ಇದ್ದಾನೆ. ಲುಕ್ಕಲ್ಲಿ ನೋಡ್ರಿ ಶಾರುಖ್ ಖಾನ್ ಮೀರಿಸ್ತಾನೆ. ಟ್ಯಾಲೆಂಟಲ್ಲಿ ಕನ್ನಡದ ಎಲ್ಲ ಪ್ರತಿಭೆಯನ್ನು ಮೀರಿಸುವಂಥ ಶಕ್ತಿ ಅವರ ಒಂದು ಕುಟುಂಬದ ಕೊಡುಗೆ ಅಂತ ಹೇಳ್ತಾ ಇದ್ದೀನಿ. ಇಂಥ ಒಬ್ಬ ಕಲಾವಿದನ್ನು ನಾವು ಇಟ್ಕೊಂಡು ಎಂತೆಂಥ ಕಲಾವಿದರಿದ್ದಾರೆ ಕನ್ನಡದಲ್ಲಿ, ಎಂತೆಂಥ ಕಲಾವಿದರು ಬಂದು ಹೋಗಿದ್ದಾರೆ. ನಾವಿವತ್ತು ಉಳಿಸ್ಕೋಬೇಕು, ನಮ್ಮ ನಿರ್ದೇಶಕನ ಉಳಿಸ್ಕೋಬೇಕು, ನಮ್ಮ ನಿರ್ಮಾಪಕರನ್ನು ಉಳಿಸ್ಕೋಬೇಕು, ನಮ್ಮ ಕನ್ನಡತನವನ್ನು ಉಳಿಸ್ಕೋಬೇಕು ಅಂತ ನಾನು ಹೇಳ್ತಾ, ಈ ಒಂದು ಸಿನಿಮಾ ನಿರ್ಮಾಣ ಮಾಡಿರುವ ನಿರ್ಮಾಪಕರಿಗೆ ನನ್ನ ಅತ್ಯಂತ ವಂದನೆಗಳು. ಉಪ್ಪಿ ಸಿನಿಮಾವರು, ಹಾಗೇನೆ ಇದನ್ನು ನಿರ್ದೇಶನ ಮಾಡಿದಂಥ ನಿರ್ದೇಶಕ ರಂಜನ್, ಎಲ್ಲಿದ್ರೆ ಸರ್? ರಂಜನ್ ಸರ್ ಭಾಳ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ಈಗಲೇ ಟೆರಿಫಿಕ್ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ನೀವಿನ್ನ ದೊಡ್ಡ ದೊಡ್ಡ ಸಿನಿಮಾಗಳನ್ನ ನಿರೀಕ್ಷೆ ಮಾಡೋದಕ್ಕೆ ಮಾಡ್ತಾನೆ ಇರ್ತೀವಿ. ಹಾಗೆ ಇಲ್ಲಿ ಹೆಚ್ಚು ಮಾತಾಡೋದಕ್ಕೆ ತುಂಬ ಬೇಕಾದಷ್ಟು ಜನ ಇದ್ದಾರೆ. ನನಗೊಂದು ಇನ್ಸಿಡೆನ್ಸ್ ಮಾತ್ರ ನಾನು ಯಾವತ್ತೂ ನೆನೆಸ್ಕೊತೀನಿ ಹುಡುಗನ ನೋಡಿದಾಗ. ನೋಡಿ, ಇವತ್ತು ಅಂಕಲ್ ನೀವು ಬರಲೇಬೇಕು, ಅಂಕಲ್ ನೀವು ಬರಲೇಬೇಕು ಅಂತಂದಾಗ ನಮ್ಮಿಬ್ಬರ ಹಿಂದೆ ಒಂದು ಕಥೆ ಇದೆ. ನಾನು ಮೈಸೂರಲ್ಲಿ ಚಂದನದ ಗೊಂಬೆ ಸಿನಿಮಾ ಮಾಡುವ ಸಂದರ್ಭದಲ್ಲಿ ನನಗೆ ಪರಿಚಯ ಆಗಿದ್ದು ಇವರ ಕುಟುಂಬ. ಅವತ್ತು ಬಡ್ಡಿ ಬಂಗಾರಮ್ಮ ಅಂತ ಏನು ನಮ್ಮ ಕಲಾವಿದರು ಹೋಗಿದ್ರು, ಅವರು ಇವ್ರ ಮನೆಗೆ ಕರ್ಕೊಂಡೋಗಿ ಪರಿಚಯ ಮಾಡಿಸಿದ್ರು. ಅವತ್ತಿಂದ ಇವತ್ತಿನವರೆಗೂ ನಾನೊಂದು ಶಿಸ್ತನ್ನು ಕಲ್ತಿದ್ದು ಅಂದರೆ ಪ್ರತಿಮಾ ದೇವಿಯಿಂದ. ಅವರ ನಡೆ, ನುಡಿ, ಮಾತುಗಾರಿಕೆ ಎಲ್ಲವೂ ಹಾಗೇನೆ ಕಡೆ ತನಕ ಇತ್ತು. ಹಾಗಾಗಿ ಅವರ ಕುಟುಂಬದವರು ನನಗೆ ಕಾದಿದ್ದು ಒಂದೇ ಒಂದು ಕಾರಣಕ್ಕೆ, ಈ ಹುಡುಗನಿಗೆ ಒಂದು ಸಣ್ಣ ಆಕ್ಸಿಡೆಂಟ್ ಆಗೋಯ್ತು ಅವತ್ತು. ಆ ಒಂದು ಸಂದರ್ಭದಲ್ಲಿ
ನನ್ನ ಹತ್ರ ಒಂದು ಅವಾಗ ನಮ್ಮ ಕಾರ್ ತೊಗೊಂಡು ಹೋಗಿದ್ದೆ. ಪ್ರಾಯ ಟೈಮಲ್ಲಿ ಹೋಗಿ ಕರ್ಕೊಂಡು ಒಂದು ಸ್ಟಿಚ್ ಹಾಕಿದೆ. ಅದರ ಮಾರ್ಕ್ನ ಹಾಗೆ ಇದೆ. ಅದು ಟೆರಿಫಿಕ್ ಮಾರ್ಕ್. ಯಾಕೆಂದರೆ ಅದು ನೋಡಿ ನೆಕ್ಸ್ಟ್ ಸಿನಿಮಾಗಳಲ್ಲಿ ಅವನ ಒಂದು ಲೀಲೆ ಅಪಾರವಾಗಿರುತ್ತೆ. ನನಗೆ ಆ ನಂಬಿಕೆ ಇದೆ. ಯಾಕೆಂದರೆ ಅಂತಹ ಒಂದು ಕುಟುಂಬದಿಂದ ಬಂದಂಥ 3ನೇ ಜನರೇಷನ್ನು. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ಮಹಾತ್ಮ ಪಿಕ್ಚರ್ಸ್ ಆ್ಯಂಡ್ ಬಾಬು ಸರ್. ಅವರು ಯಾರ್ಯಾರನ್ನ ಇಟ್ಕೊಂಡು ಡೈರೆಕ್ಟ್ ಮಾಡಿಲ್ಲ. ನಾನು ಕೇಳಿದ ಹೆಸರು ಮಾತ್ರ ಅಲ್ಲ, ಭಾರತ ದೇಶ ಅತ್ಯಂತ ಶ್ರೇಷ್ಠ ನಟ ಅಂತ ಕರೆದಂಥ ದಿಲೀಪ್ ಕುಮಾರ್ ಇಟ್ಕೊಂಡು ಇದೇ ಬೆಂಗಳೂರಿನಲ್ಲಿ ಡೈರೆಕ್ಟ್ ಮಾಡಿದ್ದಾರೆ. ಇದೇ ರಾಜ್ಕುಮಾರ್, ಹಿಂದಿ ರಾಜ್ಕುಮಾರ್ ಇಟ್ಕೊಂಡು ಡೈರೆಕ್ಟ್ ಮಾಡಿದ್ದಾರೆ. ಹೇಮಾ ಮಲ್ಲಿನ್ ಇಟ್ಕೊಂಡು ಡೈರೆಕ್ಟ್ ಮಾಡಿದ್ದಾರೆ. ನಮ್ಮ ಹೆಮ್ಮೆ ರಾಜೇಂದ್ರ ಸಿಂಗ್ ಬಾಬು ನಮ್ಮ ಜೊತೆಯಲ್ಲಿ ಇರೋದು. ಹಾಗೆ ಇವತ್ತು ನಾವೆಲ್ಲ ಹೃದಯ ತುಂಬಿ ಈ ಕುಟುಂಬಕ್ಕೆ ಆಶೀರ್ವಾದ ಮಾಡಬೇಕು. ಇನ್ನು ಸ್ವಲ್ಪ ದಿನದಲ್ಲಿ 100 years ಸೆಂಚುರಿ ಬಾರಿಸುವಂಥ ಒಂದು ಪಿಕ್ಚರ್ಸ್ ಅವ್ರದ್ದು. ನಾವೆಲ್ಲ ಕನ್ನಡಿಗರು, ಸಿನಿಮಾ ರಸಿಕರು, ಸಿನಿಮಾ ಪ್ರಿಯರು ಒಗ್ಗಟ್ಟಾಗಲಿ ಈ ಕುಟುಂಬಕ್ಕೆ ನಾವು ಆಶೀರ್ವಾದ ಮಾಡಬೇಕು. ಎಲ್ಲ ಒಳ್ಳೆಯದಾಗಲಿ. ನನ್ನ ದುಷ್ಯಂತ, ನಿಮ್ಮ ಆದಿತ್ಯ. ಗುಡ್ ಲಕ್. So sweet. Thank you so much, Sundaraj sir. Thank you so much. Pramila Joshi ma'am, ನಿಮ್ಮ ಕಡೆಯಿಂದ ಬೆಸ್ಟ್ ವಿಶಸ್ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಹಾಗೆ ನಮ್ಮನ್ನು ತಡವಾಗಿ ಬಂದಿದ್ದಕ್ಕೆ ಕ್ಷಮಿಸಿ ಅಂತ ಕೇಳ್ಕೊತೇನೆ. ಟೆರರ್ ಈಗ ನೀವು ಎಲ್ಲರೂ ನೋಡಿದ್ದೀವಿ. ನನ್ನ ಪ್ರಕಾರ ಸೂಪರ್ ಸೂಪರ್ ಸೂಪರ್. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ, ಅಷ್ಟು ಚೆನ್ನಾಗಿ ತುಂಬೋಯ್ತು ಆ ಒಂದು ದೃಶ್ಯಗಳು ಕಂಡಾಗ. ಇದು ಹಾಗೆ ಎಲ್ರಿಗೂ ಆಗಬೇಕು, ಎಲ್ಲರೂ ಇದೇ ರೀತಿ ಸೂಪರ್ ಸೂಪರ್ ಅನ್ನೋ ಹಾಗೆ ಆಗಬೇಕು. ಈ ಸೂಪರ್ ಅಂತ ಅನ್ನೋ ಹಾಗೆ ಆಗಬೇಕಾದ್ರೆ ನಮ್ಮ ಜನರು ಚಿತ್ರರಂಗಕ್ಕೆ ಬರಬೇಕು, ಚಿತ್ರಮಂದಿರದಲ್ಲಿ ಬರಬೇಕು, ಬಂದು ಚಿತ್ರ ನೋಡಬೇಕು, ಯಶಸ್ವಿ ಮಾಡಬೇಕು ಅಂತ ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಅದರ ಜೊತೆಯಲ್ಲಿ ಈಗ ಈ ಯಶಸ್ಸು ಯಾರಿಗೆ? ಟೆರರ್ ಸಿನಿಮಾದ ಜೊತೆಗೆ, ತಂಡದ ಜೊತೆಗೆ ಆದಿತ್ಯ ಅವ್ರು ನಿಜವಾಗ್ಲೂ ಈ ಟೆರರಲ್ಲಿ ಯಶಸ್ವಿ ಖಂಡಿತ ಕಾಣ್ತಾರೆ, ಖಂಡಿತ ಕಾಣಬೇಕು ಅಂತ ನನ್ನ ಹಂಬಲ. ಖಂಡಿತವಾಗ್ಲೂ ಆಗಬೇಕು. ಇದಕ್ಕೆ ಮಾಧ್ಯಮದವರು ಸಹ ಬಹಳ ಸಹಕಾರ ಕೊಡಬೇಕು. ಯಾಕೆಂದರೆ ನೀವಿಲ್ಲದೆ ನಾವಿಲ್ಲ ಕಲಾವಿದರಿಗೆ ಯಾರೇ ಅದು ನೀವೇ. ನಿಮ್ಮ ಒಂದು ಸಹಾಯ ಅಂತಂದರೆ ಒಂದು ರೀತಿಯಲ್ಲಿ ಪ್ರೋತ್ಸಾಹ ಅಂತ ಹೇಳ್ತಾ ಇದ್ದೀನಿ. ಆ ಪ್ರೋತ್ಸಾಹ ಯಾವ ರೀತಿ ಇರಬೇಕು ಅಂದರೆ ಥಿಯೇಟ್ರಿಗೆ ಜನರು ಬರಬೇಕು. ಆ ರೀತಿ ನೀವೆಲ್ಲರೂ ಪ್ರೋತ್ಸಾಹ ಮಾಡಿ ನಮ್ಮ ಆದಿತ್ಯ ಟೆರರ್ನ ಗೆಲ್ಲಿಸಿ ಅಂತಲೂ ಕೇಳ್ಕೊತಾ ಇದ್ದೀನಿ. ನಿಮ್ಮೆಲ್ರಿಗೂ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ. ಇವತ್ತು ನಮ್ಮನ್ನು ಕರೆಸಿದ್ದಾರೆ, ಈ ಒಂದು ಅವಕಾಶ ಮಾಡಿದ್ದಾರೆ. ನಿಜವಾಗ್ಲೂ ಖುಷಿ ಆಯಿತು ನನಗೆ. ಬಾಬು ಸರ್ ಥ್ಯಾಂಕ್ ಯು ಸರ್, ಆದಿತ್ಯ ಥ್ಯಾಂಕ್ ಯು ಕರೆದಿದ್ದಕ್ಕೆ ತುಂಬ ಸಂತೋಷ ಆಯಿತು. ಆದರೆ ಟೆರರ್ನ ಗೆಲ್ಲಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ, ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ತಾವೆಲ್ಲರೂ ಇದಕ್ಕೆ ಒಂದು ಒಮ್ಮತದಿಂದ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಡಿಗ್ರಿ ನಾಗರಾಜ್ ಸರ್, ಏಪ್ರಿಲ್ 10ಕ್ಕೆ ನಮ್ಮ ನಮಸ್ಕಾರಗಳು. ಚಿತ್ರದ ನಿರ್ಮಾಪಕರು, ನಿರ್ದೇಶಕರು, ಟೆಕ್ನಿಷಿಯನ್ಸು, ಹೀರೋಯಿನ್ಗಳು ಹಾಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಹೀರೋ ನಮ್ಮ ಆದಿತ್ಯ ಅವರಿಗೆ ದೇವರು ಒಳ್ಳೇದು ಮಾಡಲಿ, ಪಿಕ್ಚರ್ ಸಕ್ಸಸ್ಫುಲ್ ಕೊಡಲಿ, ಇನ್ನೂ ಒಂದು 100 ಪಿಕ್ಚರ್ ಮಾಡುವಂಥ ಶಕ್ತಿಗೆ ದೇವರು ಕೊಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ಎಲ್ಲ ದೊಡ್ಡವರು ಬಂದಿದ್ದಾರೆ, ಅವ್ರ ತಂದೆಯವ್ರ ಆಶೀರ್ವಾದ ಇದ್ರೆ ಸಾಕು. ಸಿಂಗ್ ಬಾಬು ಅವರು ಎಂಥ ದೊಡ್ಡ ಆರ್ಟಿಸ್ಟ್, ಎಷ್ಟು ದೊಡ್ಡ ಡೈರೆಕ್ಟ್ರು, ಅಂಥವ್ರ ಮುಂದೆ ಬಂದಿದ್ದಾರೆ. ದಯವಿಟ್ಟು ಎಲ್ಲರೂ ಆಶೀರ್ವಾದ ಆಗಿರಲಿ. ಎಲ್ಲದಕ್ಕೆ ಹೆಚ್ಚಾಗಿ ನೀವು ಮಾಧ್ಯಮದವರು, ನೀವು ಚಿತ್ರದ ಹೈಲೈಟ್ ಮಾಡಬೇಕಾದ್ರೆ ಜನರು ನೋಡ್ತಾರೆ, ಖುಷಿ ಪಡ್ತಾರೆ. 7 ಕೋಟಿ ಜನ, ಅಟ್ಲೀಸ್ಟ್ 1 ಕೋಟಿ ಜನ ಸಿನಿಮಾ ಟಾಕೀಸ್ ಒಂದು ಪಿಕ್ಚರ್ ನೋಡಿದ್ರೆ ನಮ್ಮ ಬಟ್ಟೆ ತುಂಬುತ್ತೆ, ನಾವು ಹಾಕಿರೋ ದುಡ್ಡು ವಾಪಸ್ ಬರುತ್ತೆ ಅಂತ ಕೇಳ್ಕೊಂಡು ದಯವಿಟ್ಟು ಎಲ್ಲರಿಗೂ ವಂದನೆಗಳು, ನಮಸ್ಕಾರ. ಟೆರರ್ ಸಕ್ಸಸ್ಫುಲ್ ಆಗಲಿ ಅಂತ ಕೇಳ್ಕೊಳ್ತೀನಿ. ಆಗಲ್ಲ, ಮೇಲೆ ಬರೋಕ್ಕೆ ಸಾಧ್ಯ ಇಲ್ಲ, ಯಾಕೆ ಮಾಡಬೇಕು ಅಂತ ಬೇರೆಯವ್ರು ಕರ್ಕೊಂಡು ಮಾಡ್ತೀರಾ, ಅವ್ರನ್ನೆಲ್ಲ ಮೇಲೆ ಬರೆಸ್ತೀರಾ, ಅವ್ರು ಆಗಲ್ವಾ? ರಮ್ಯಾ ಕೃಷ್ಣನು ಐರನ್ ರೇಖಂದ್ರು, ಆ ಸಮಯ ರಾಘವೇಂದ್ರ ರಾವ್ ಕರೆದು ಏನು ಬೇಕಾಗಿಲ್ಲ, ಕರೆದು ಅವಳು ಕರೆದು ಮತ್ತೆ ರೀಲಾಂಚ್ ಮಾಡಿದ್ರು. ಯಾಕಾಗಿಲ್ವಾ? ಎಷ್ಟೋ ಜನ ಮಾಡಿರ್ತಕ್ಕಂಥದ್ರಲ್ಲಿ ಇವತ್ತಿಗೂ ಆ ಸಮಯ ಬರಬೇಕು. ಯಾವತ್ತು ಕಾಲಾತೀತವಾಗಿ ಸಮಯ ಬರುತ್ತೋ ಅದಾಗ ಯಾರು ಹಿಂದೆ ತೆರೆಯಕ್ಕಾಗಲ್ಲ. ಸುಂದರರಾಜ್ ಒಂದು ಮಾತು ಹೇಳಿದ್ರು, ಇವತ್ತು ಈ ಸಮಯ ಅವ್ರಿಗೆ ಮನಸ್ಸಿಗನ್ಸ್ದಂಗೆ ಆದಿತ್ಯನಿಗೆ ಸಾಕ್ಷಾತ್ ಶಿವನ ಮೇಲೆ ಆಣೆ, ಇನ್ನು ಮೇಲೆ ಹಿಟ್ ಚಿತ್ರಗಳು ಕೊಟ್ಟು ಕನ್ನಡ ಚಿತ್ರರಂಗದಲ್ಲಿ ಉನ್ನತ ಸ್ಥಾನವನ್ನು ಅವನು ಗೆಲ್ಲಿಸ್ಲಿ ಇಂದ ಮುಖಾಂತರ ತುಂಬ ಹೃದಯದಿಂದ ಆಶಿಸ್ತೀನಿ. ಈ ಟೆರರ್ ಪಿಕ್ಚರಲ್ಲಿ ಕನ್ನಡದ ಹಾಡುಗಳನ್ನ ಎಷ್ಟೋ ಜನ ಇವತ್ತು ಕನ್ನಡ ಹಾಡುಗಳು ನೀವೇ ಕೇಳಿ,
ಎಲ್ಲ ಒಂದೊಂದ್ಸರಿ ಅನ್ಸುತ್ತೆ ಎಲ್ಲ ಡಬ್ಬ ಹಾಡುಗಳು ಹಾಕ್ತಾ ಇದ್ದಾರೆ, ಶಬ್ದ ಒಳ್ಳೆ ಪೆಟ್ಟಿಗೆ ಡಬ್ ಡಬ್ ಡಬ್ಬ ಅಂತಿದೆ, ಒಂದಾದ್ರೂ ಲಿರಿಕ್ಸ್ ಕೇಳುತ್ತಾ? ಜೀವನ ಶಂಕರ್ ಇಂಥ ಹಾಡು ಇವತ್ತು ನೆನೆಸ್ಕೊಂತೀವಿ. ಆ ಬಂಧನ ಅವ್ರು ಮಾಡಿರೋ ಹಾಡುಗಳೆಲ್ಲ ಎಷ್ಟು ಚೆನ್ನಾಗಿದೆ ಅಂತ ಕೇಳಿಸ್ತೀವಿ. ಆದರೆ ಇವತ್ತು ಆ ಟ್ಯೂನ್ ಇಂಪಾರ್ಟೆಂಟ್. ಅದಕ್ಕೆ ನಾಗೇಂದ್ರ ಪ್ರಸಾದ್ ಒಂದು ಕೇಳೋಣ ಅನ್ಕೊಂಡೆ, ಟ್ಯೂನ್ ನೋಡ್ಬಿಟ್ಟು ಮ್ಯೂಸಿಕ್ ಹೊಡೆದ್ರ, ಮ್ಯೂಸಿಕ್ ನೋಡ್ಕೊಂಡು ಟ್ಯೂನ್ ನೀವು ಬರೆದ್ರ ಅಥವಾ ಲಿರಿಕ್ಸ್ ಆಮೇಲೆ ಬರೋದ್ರ ಅಂತ. ಮೂರೂ ಹಾಡುಗಳು ನಾನು ಕೇಳಿದೆ, 4 ನಾನು ಏನೊಂದು ಕೇಳಿಲ್ಲ, ಆದರೆ ಬಹಳ ಚೆನ್ನಾಗಿತ್ತು, ಸ್ಪಷ್ಟವಾಗಿತ್ತು, ಬಹಳ ಚೆನ್ನಾಗಿ ರಿದಮಿಕ್ ಆಗಿತ್ತು. ಇಂಪಾರ್ಟೆಂಟ್, ರಿದಮ್ ಇಂಪಾರ್ಟೆಂಟ್. ಆ ಕಾಲದಲ್ಲಿ ರಂಬೆ, ಊರ್ವಶಿ, ಮೇನಕೆ ಅಂತ ಪಾಪ ಹಿಂದಿಯಿಂದ ಕರೆಸಿ ಅವಳ ಪಾಪ ಇವತ್ತೊಂದು ಕಾರ್ಯಕ್ರಮಕ್ಕೆ ಮಾಡಿಸಿದ್ದಾರೆ. ಯಾವತ್ತು ತಿಳ್ಕೊಳ್ಳಿ, ಒಂದು ವ್ಯಾಂಪ್ ಕ್ಯಾರೆಕ್ಟರ್ ಅಂದ್ರೆ ಹೆಲನ್ ಕರಿಯೋರು, ಜಯಮಾಲಿನಿ ಕರೆಯೋರು ಸಪರೇಟ್ ಆಗಿರ್ಬೇಕು. ಈ ಕಾಲದಲ್ಲಿ ಹೀರೋಯಿನ್ ನೀನೇ ಬಂದು ಡ್ಯಾನ್ಸ್ ಮಾಡೋಣ ಖರ್ಚು ಉಳಿಯುತ್ತೆ ಅಂತ ಕರೆಯೋದಲ್ಲ. ಯಾವತ್ತು ಹಂಗೆ ಸಪರೇಟ್ ಆಗಿ ಕರೀತಿರೋ ಆ ಪಿಕ್ಚರ್ ಶಾಶ್ವತವಾಗಿ ಹಿಟ್ ಆಗೋದು ಗ್ಯಾರಂಟಿ, ಶತಸಿದ್ಧ. ಬರೆದಿಟ್ಕೊಳ್ಳಿ, ಅವರವರ ಪಾತ್ರ ಅವರವರೇ ಮಾಡಬೇಕು. ಆವಾಗ ಏನಾಗುತ್ತೆ, ರಾಹು ಶುಕ್ರ ಎರಡೂ ಇದ್ದರೆ ಈ ತರ ವ್ಯಾಂಪ್ ಕ್ಯಾರೆಕ್ಟರ್ ಒಂದು ಡ್ಯಾನ್ಸ್ ಇದ್ರೆ ಶುಭ. ಒಂದು ಟೈಟಲ್ ಕ್ಯಾರೆಕ್ಟರ್, ಆ ಟೈಟಲ್ ಟೆರರ್ ಅಂದಿದ್ದು ಎಷ್ಟು ಚೆನ್ನಾಗಿದೆ ಅಂದ್ರೆ ಫಸ್ಟ್ ಕ್ಲಾಸ್ ಆಗಿತ್ತು. ಅದಾದ್ಮೇಲೆ ಒಂದು ಸ್ಲೋ ಪ್ಯಾಥೋನಲ್ಲಿ ಎಲ್ಲ ಹಳೆ ಆರ್ಟಿಸ್ಟ್ಗಳನ್ನ ಕರೆದ್ರು. ಕೀರ್ತಿರಾಜನ್ ರಕ್ಷಿತ್ ಅವರು ದಯವಿಟ್ಟು ಜಾಯಿನ್ ಆಗಬೇಕು. ಕನ್ನಡಿಗ ಸತ್ಯ ರಂಗಣ್ಣ ಸರ್. 2 ವರ್ಷ ಆಯಿತು, ಸೊ ಇವಾಗ ರಿಲೀಸ್ ಬಂದಿದೆ. ಸೊ ನಿಮ್ಮ ಪ್ರೋತ್ಸಾಹ ಎಲ್ಲ ಇರಲಿ. ಪಿಕ್ಚರ್ ಚೆನ್ನಾಗಿ ಮೂಡ್ ಬಂದಿದೆ. ಫಸ್ಟು ರಂಜನ್, ಆದಿತ್ಯ ಇವರಿಬ್ಬರು ಬಂದು ಕತೆ ಹೇಳಿದ್ಮೇಲೆ ತುಂಬ ಇಷ್ಟ ಆಯಿತು, ಹಾಗೆ ಶುರು ಮಾಡಿದ್ದೀನಿ. ಈ ಸಿನಿಮಾಗೆ ನನ್ನ ಫ್ರೆಂಡ್ ಒಬ್ಬ ಅಮೇರಿಕದಲ್ಲಿದ್ದಾನೆ, ರವಿ ಅಂತೇಳಿ, ಅವನು ನನ್ನ ಜೊತೆ ಕೈ ಜೋಡಿಸಿದ್ದಾನೆ. ಸೊ ಸಿನಿಮಾ ಎಲ್ಲ ಚೆನ್ನಾಗಿ ಮೂಡ್ ಬಂದಿದೆ, ಪ್ರೋತ್ಸಾಹ ಇದೆ. ಥ್ಯಾಂಕ್ ಯು. ಆ್ಯಕ್ಚುಲಿ ಕಿಟಿ ಸರ್ ತಗೊಳ್ಬಿಟ್ರು ಮಾತಾಡಿ ಅಂತ, ಯಾಕಂದರೆ ಎಲ್ಲ ಸೀನಿಯರ್ಸ್ ಇದ್ದಾರೆ. ಆ್ಯಕ್ಚುಲಿ ಇದು ರಂಜನ್ ಸರ್ದು ಮೊದಲನೇ ಸಿನಿಮಾ ಅನ್ಸಲ್ಲ, ಯಾಕಂದರೆ ಎಲ್ಲರೂ ಹೇಳಿದ್ದಾರೆ. ನಾನು ಒಬ್ಬ ಎಡಿಟರ್ ಆಗಿ, ಅಂದರೆ ಈ ಸಿನಿಮಾದಲ್ಲ, ಪ್ರೊಫೆಷನಲ್ ಎಡಿಟರ್ ಆಗಿ ಈ ಒಂದು ಕಟ್ಸ್ ನೋಡಿದಾಗ ನನಗೆ ಬಹಳ ಖುಷಿ ಆಯಿತು. ಶ್ರೀಕಾಂತ್ ಸರೇ ಮಾಡಿದ್ರ? ಶ್ರೀಕಾಂತ್ ಸರ್, ಅವರೇ ಬನ್ನಿ ಬನ್ನಿ, ನಮ್ಮ ಬಲಿಗೆ ನೀವು ಬನ್ನಿ 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 ಬನ್ನಿ. ಹೌದು, ಅದಕ್ಕೆ ಬಹಳ ಚೆನ್ನಾಗಿ ಅದ್ಭುತವಾಗಿ ಎಡಿಟ್ ಮಾಡಿದ್ದಾರೆ, ಬಹಳ ಖುಷಿ ಆಯಿತು. ನನಗೆ ಫಸ್ಟ್ ಒಂದು ಕುತೂಹಲ ಇತ್ತು ಹೇಗಿರುತ್ತೆ, ಯಾಕಂದರೆ ರಂಜನ್ ಸರ್ ಹೇಳಿದರು ನಿಮ್ಮದು ಒಂದು ಶಾರ್ಟ್ ಹಾಕಿದ್ದೀವಿ ಸರ್ ಅಂದರು. ಯಾಕಂದರೆ ಈ ಇಂಥ ಸೀನಿಯರ್ ಆರ್ಟಿಸ್ಟ್ಗಳ ಜೊತೆ ನಮ್ಮದು ಎಲ್ಲೋ ಒಂದು ಬರುತ್ತೆ ಅಂತ ಅಂದ್ಕೊಂಡಿದ್ವಿ. ಬಟ್ ಬಂತು, ನಮ್ಮ ಎಡಿಟರ್ ಹಾಕಿದ್ದಾರೆ, ಬಿಟ್ಕೊಟ್ಟಿಲ್ಲ ನಮ್ಮನ್ನ. ಮೊದಲನೇ ಸಿನಿಮಾ ಅನ್ಸಲ್ಲ ಡೈರೆಕ್ಟ್ರದು. ಇದರಲ್ಲಿ ಲೇಟಾಗಿ ಬಂದರು, ಲೇಟೆಸ್ಟಾಗಿ ಬಂದೀನಿ, ದಯವಿಟ್ಟು ಕ್ಷಮಿಸಿ. ಒಂದು ಸಿನಿಮಾ ಶೂಟಿಂಗಲ್ಲಿದ್ದೆ, ಅವ್ರಿಗೆ ಡೇಟ್ ಕೊಡಬೇಕಾದ್ರೆ ಹೇಳಿದ್ದೆ ಸಾಯಂಕಾಲ 5 ಗಂಟೆಗೆ ಬಿಡಬೇಕು ಅಂತ. ಹ್ಞೂ ಸರ್ ಅಂದಿದ್ರು. ಸರಿ ಬಿಡ್ತಾರೆ ಅನ್ನೋ ನಂಬಿಕೆ ಮೇಲೆ ಹೋದೆ. ಇನ್ನು 1 ಶಾಟ್ ಸರ್, ಇನ್ನು 1 ಶಾಟ್ ಅಂತ 6:15 ತನಕ ಎಳೆದು ಬಿಟ್ರು. ಸೊ ಬರೋದು ಲೇಟ್ ಆಯಿತು, ದಯವಿಟ್ಟು ಕ್ಷಮೆ ಇರಲಿ. ಬಟ್ ಲೇಟ್ ಆದ್ರೂ ಬರಲೇಬೇಕು ಅಂತ ಬಂದಿದ್ದು. ಯಾಕೆ ಅಂದರೆ ಆದಿತ್ಯಗೋಸ್ಕರ. ಎಲ್ಲಿ ಆದಿತ್ಯ? ಹಾಂ, ಓಕೆ. ನನಗೆ ಅವರ ಹುಮ್ಮಸ್ಸು, ಅವರ ಉತ್ಸಾಹ, ಅವರ ಶ್ರದ್ಧೆ, ಅವರಿಗೆ ತಾನು ಮಾಡಿರುವ ಕೆಲಸದ ಬಗ್ಗೆ ಇರ್ತಕ್ಕಂಥ ನಂಬಿಕೆ, ಇವೆಲ್ಲವೂ ಕೂಡ ನನ್ನನ್ನು ಇವತ್ತು ಇಲ್ಲಿಗೆ ಎಷ್ಟೇ ಕಷ್ಟ ಆದರೂ ಲೇಟ್ ಆದರೂ ಪರವಾಗಿಲ್ಲ ಬರಲೇಬೇಕು ಅಂತ ಬರೋ ಹಾಗೆ ಮಾಡಿತ್ತು. ನನಗೆ ಅನ್ನದಾತರು ರಾಜೇಂದ್ರ ಸಿಂಗ್ ಬಾಬು ಸರ್ ಜನ್ಮದಷ್ಟು ಬಾಂಧವ್ಯ ಬೆಳೆಯುವಷ್ಟು ಕ್ಲೋಸ್ ಆಗ್ಬಿಟ್ವಿ. ಸೊ ಹಾಗಾಗಿ ಆದಿತ್ಯ ಕರೆದಾಗ ಬರಲೇಬೇಕು, ತಪ್ಪಿಸ್ಕೊಳ್ಳೋಂಗೆ ಸಾಧ್ಯನೇ ಇಲ್ಲ. ಸೊ ಹಂಗೂ ಹಿಂಗೂ ಮಾಡಿ ಬಂದೆ. ಐ ವಿಶ್ ಹಿಮ್ ಆಲ್ ದಿ ಬೆಸ್ಟ್. ಈ ಸಿನಿಮಾ, ಟೆರರ್ ಸಿನಿಮಾ ನಿಜವಾಗಲೂ ಈ ಕನ್ನಡ ಇಂಡಸ್ಟ್ರಿನಲ್ಲಿ ಒಂದು ಆಂದೋಲನ ಮಾಡಲಿ. ಮತ್ತೆ ಕನ್ನಡ ಸಿನಿಮಾಗಳು. ರಂಜನ್ನು ನನಗೆ ಸುಮಾರು ವರ್ಷಗಳಿಂದ ಪರಿಚಯ. ಮೊದಲನೇ ಸಿನಿಮಾ ಮಾಡಬೇಕು ಅಂತ ಈ ಕತೆ ಇಟ್ಕೊಂಡು ಬಹುಶಃ ನಾನೇ ಒಂದು 8 ಪ್ರೊಡ್ಯೂಸರ್ಗೆ ರೆಫರ್ ಮಾಡಿದ್ದೆ. ಒಳ್ಳೆ ಕನಸುಗಳನ್ನ ಕಟ್ಕೊಂಡಿರುವಂಥ ಯುವಕ, ಒಳ್ಳೆ ಕತೆ ಬರೆದಿಟ್ಕೊಂಡಿದ್ದಾನೆ, ಸಿನಿಮಾ ಮಾಡಿ ಅಂತ ಸುಮಾರು ಪ್ರೊಡ್ಯೂಸರ್ಸ್ಗೆ ರೆಫರ್ ಮಾಡಿದ್ದೆ. ಕೊನೆಗೆ ನೋಡಿದ್ರೆ ನಾನು ಮಂಜು ಒಂದು 30 ವರ್ಷದ ಫ್ರೆಂಡ್, ಅವ್ರ ಮೊದಲನೇ ಸಿನಿಮಾ. ಹಾಗೂ ವೇದಿಕೆ ಮೇಲಿರೋ ಗಣ್ಯರಿಗೆಲ್ಲ ನನ್ನ ನಮಸ್ಕಾರಗಳು. ಚಿತ್ರ ಬಗ್ಗೆ ಎಲ್ಲರೂ ಮಾತಾಡ್ತಿದ್ದಾರೆ. ನಾನು ಭಗವಂತಲ್ಲಿ ಬೇಡೋದು ಒಂದೇ, ಮಾಧ್ಯಮಗಳ ಮೂಲಕ ಕನ್ನಡ ಚಿತ್ರ ರಸಿಕರಿಗೆ ಬೇಡ್ಕೊಳ್ಳೋದು,
ಸಿರಿಸ್ಟ್ರಾಂಗ ನಮಸ್ಕಾರ ಹೇಳ್ತಾ ಬೇಡ್ಕೊಳ್ಳೋದು. ದಯವಿಟ್ಟು 10ನೇ ತಾರೀಕು ರಿಲೀಸ್ ಆಗ್ತಿರೋ ಈ ಚಿತ್ರವನ್ನು ಚಿತ್ರಮಂದಿರದೊಳಗೆ ಬಂದೇ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಹೇಳಿ. Okay, thank you. First of all, thank you very much for having me here. The team, Terror, can you just cheer with me? 3 cheers for Terror. Hip hip! Hip hip! Hip hip! Thank you very much. I think everybody's talking so much good about the movie. I will not take much time. I also have a flight to catch. So I'm already overwhelmed. I just want to thank Ranjan sir, my manager Manish, who got me connected to you, and I got this great opportunity. Harshvardhan, big fan already. Aditya, just want to hug you. Thank you so much. I think I just want to talk about my song. It's vibrant, it's incredible. No, I don't want to talk much about the song. I'm just waiting for 10th of April, and this movie is gonna do magic. That's all. Thank you very much. That's all. ಇದ್ದೀವಿ. ಚಿತ್ರರಂಗದ ಬಗ್ಗೆ ನಾನು ಬಂದಾಗಲೇ ಒಂದು 25 ವರ್ಷಗಳಾಗಿರಬೇಕು. ಅವರು 100 ವರ್ಷಗಳಿಂದ ಇರುವಂಥ ಕಂಪನಿ ಮಹಾತ್ಮ ಪಿಕ್ಚರ್ಸ್. ಅವರು ಸರ್ 100 ಸಿನಿಮಾ ಇದೆ ಸರ್, 100 ಸಿನಿಮಾ ಆಗೋಗಿದೆ ಅವ್ರದ್ದಾಗಲೇ. ಟೆರರ್ ಆದಿತ್ಯ, ನನ್ನ ಆದಿತ್ಯನ ಮೊದಲನೇ ಭೇಟಿ ಅವನ ಆದಿ ಸಿನಿಮಾದಲ್ಲಿ ನಾನೊಂದು ಲೀಡ್ ಕ್ಯಾರೆಕ್ಟರ್ ಮಾಡಿದ್ದೆ. ಸರಿಸುಮಾರು ಒಂದು 21 ವರ್ಷಗಳ ನಂತರ ಈ ವಿಚಾರನ ಶಿವರಾಮ್ ನಮ್ಮ ರಂಜನ್ ಬಂದು ಕತೆ ಹೇಳಿದಾಗ ಒಂದು ತುಂಬ ಪ್ರಮುಖವಾದ ಪಾತ್ರ ಇದೆ ಸರ್, ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸರಿ ರಂಜನ್ ಹೇಳು ವಿಷಯ, ಯಾರು ಪ್ರೊಡಕ್ಷನ್ ಮಾಡ್ತಾ ಇರೋದು? ಸಿಲ್ಕ್ ಮಂಜು ಅಂತ. ಸರಿ ಮಾಡೋಣ ಬಾ, ಸುಮ್ಮನೆ ಏನು ಕೇಳಲೇ ಬೇಡ, ನಿನ್ನ ಕತೆ ಹೇಳಲು ಬೇಡ ಅಂತ. ಮಂಜಣ್ಣ ಹಾಗೂ ನನ್ನ ಪರಿಚಯ ರವಿ ಬೆಳಗೆರೆ ಅವರ ಹಾಯ್ಬೇಕವ್ರ ಆಫೀಸಿಂದ ಪರಿಚಯ. ಅವರು ಕನ್ನಡವೇ ಸತ್ಯ ಅಂತ ನಮ್ಮ ರಂಗಣ್ಣ, ಮಂಜಣ್ಣ ಮತ್ತು ಪ್ರಭಾಕರ್ ಅವರು ಸೇರಿಕೊಂಡು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ರು. ನಮ್ಮ ಶಾಲೆಯ ಸುಮಾರು ಒಂದು 3-4 ವರ್ಷದ ವಾರ್ಷಿಕೋತ್ಸವವನ್ನು ಅವರೇ ಮಾಡಿಕೊಟ್ಟಿದ್ದು. ಅದೊಂದು ಆತ್ಮೀಯತೆ ಇತ್ತು. ಈ ಸಿನಿಮಾ ನಮಗೂ ಈಗ ನಡೀತಾ ಇರೋ ವರ್ತಮಾನ ಕಾಲದಲ್ಲಿ ಎಲ್ಲರೂ ಘಟಾನುಘಟಿಗಳು ಹೇಳಿದರು, ಸಿನಿಮಾದ ವಾಣಿಜ್ಯ ವ್ಯವಹಾರ ಯಾವ ರೀತಿ ಇದೆ, ಎಷ್ಟು ಭಯ ಆಗುತ್ತೆ, ಎಷ್ಟು ಸಂಕಷ್ಟದಲ್ಲಿ ಸಿಗಾಕೊಂಡಿದ್ದೀವಿ ನಾವು ಅಂತ. ನಾಗೇಂದ್ರ ಪ್ರಸಾದ್ ತುಂಬ ಚೆನ್ನಾಗಿ ಅನಲೈಸ್ ಮಾಡೋರು, ಹಾಡುಗಳು ಎಷ್ಟು ಬರ್ತಾ ಇದ್ದಾವೆ, ಎಷ್ಟು ಹಾಡುಗಳನ್ನ ಜನ ಕೇಳ್ತಾ ಇದ್ದಾರೆ ಅಂತ. ನಮ್ಮ ಮನೆಗಳಲ್ಲೇ ನಮ್ಮ ಮಕ್ಕಳಿಗೆ ನಾವು ಕನ್ನಡನ ಕೇಳಿಸೋದನ್ನೇ ತುಂಬ ಕಡಿಮೆ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಟಿವಿಗಳಲ್ಲಿ ಅವ್ರು ಯಾವಾಗಲೂ ಬೇರೆ ಬೇರೆ ಭಾಷೆ ಹಾಡುಗಳನ್ನ, ಬರೀ ಇಂಗ್ಲೀಷ್ ಹಾಡುಗಳನ್ನ ಕೇಳೋಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮನೆಗಳಲ್ಲಿ ಮೊದಲು ಪತ್ರಕರ್ತರಿಗೆ, ಯೂಟ್ಯೂಬರ್ಸ್ಗೆ, ಎಲ್ಲ ಇನ್ಫ್ಲೂಯೆನ್ಸರ್ಸ್ಗೆ, ಹಾಗೆ ಪೂಜ್ಯ ತಂದೆಗೆ, ಗುರುಗಳಿಗೆ, ಹಿರಿಯರಿಗೆ, ನನ್ನ ಜೊತೆ ನಿಂತಿರುವಂಥ ಪ್ರತಿಯೊಬ್ಬರು ಕಲಾವಿದರನ್ನ, ಸಹಕಾರ ಕಲಾವಿದರಿಗೆ, ಟೆರರ್ ಸಿನಿಮಾಗೆ ಕೆಲಸ ಮಾಡಿದಂಥವ್ರಿಗೆ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳು. ಇಲ್ಲಿಂದ ಶುರು ಮಾಡಲಿ ಅಂತ ಗೊತ್ತಾಗ್ತಾ ಇಲ್ಲ. ಮೊದಲನೇದಾಗಿ ನಾನು ನಮ್ಮ ಹಿರಿಯ ಕಲಾವಿದರು ಯಾರು ಬಂದಿದ್ದಾರೆ ಎಲ್ರಿಗೂ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾನು ಚಿಕ್ಕನಿಂದ ನಾನು ಬೆಳೆದಿದ್ದೆ ಒಂದು ಸ್ಟುಡಿಯೋನಲ್ಲಿ. ನಾನು ಯಾವ ಪ್ಲೇ ಗ್ರೌಂಡ್ ಹೋಗೇ ಇರಲಿಲ್ಲ, ನಾನು ಬೆಳೆದಿದ್ದೆ ಒಂದು ಸ್ಟುಡಿಯೋನಲ್ಲಿ. ಆ ಸ್ಟುಡಿಯೋನಲ್ಲಿ ನಾನು ಬೆಳಿಬೇಕಾದ್ರೆ ಇವ್ರಗಳ ಜೊತೆ ಎಲ್ಲ ಬೆಳೆದಿದ್ದು. ಸುಂದರ್ ಅಂಕಲ್ರು, ಪ್ರಮೀಳಾ ಜೋಶಿ ಮೇಡಮ್, ನಾಗರಾಜ್ ಸರ್, ಚಂದ್ರು ಸರ್, ಪ್ರತಿಯೊಬ್ಬರ ಜೊತೆ ಬೆಳೆದು ಇವತ್ತು ಈ ಸ್ಟೇಜ್ ಮೇಲೆ ನನಗೆ ಆಶೀರ್ವಾದ ಮಾಡಕ್ಕೆ ಬಂದಿದ್ದಾರೆ. ಅದು ನನ್ನ ಪುಣ್ಯ. ಸೊ ಮತ್ತೊಮ್ಮೆ ತಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಎರಡನೇದಾಗಿ ನಾನು ಮೊದಲನೇ ಅಂದರೆ ಧನ್ಯವಾದಗಳನ್ನ ತಿಳಿಸ್ಬೇಕು ಅಂತ ನನ್ನ ಆಸೆ. ನನ್ನ ಅನ್ನದಾತರು, ನನ್ನ ನಿರ್ಮಾಪಕರು ಮಂಜಣ್ಣನಿಗೆ ತುಂಬ ಹೃದಯದ ಧನ್ಯವಾದಗಳು. ಯಾಕೆಂದರೆ ಇಷ್ಟು ದೊಡ್ಡ ಸಿನಿಮಾ, ಇಷ್ಟು ದೊಡ್ಡ ಕ್ಯಾನ್ವಾಸ್, ನಾನೊಬ್ಬನೇ ಅಂತಲ್ಲ, ನನ್ನ ಜೊತೆ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇನ್ನೂ ಕೆಲಷ್ಟು ಜನ ಬರೋಕ್ಕಾಗಲಿಲ್ಲ ಇವತ್ತು, ಅವರು ಎಲ್ಲ ಶೂಟಿಂಗಲ್ಲಿ ಬ್ಯುಸಿ ಇದ್ದರು. ಇವನ್ನೆಲ್ಲ ಹಾಕೊಂಡು ಇಷ್ಟು ದೊಡ್ಡ ಸಿನಿಮಾನ ಮಾಡೋದಕ್ಕೆ, ಹಾಗೆ ಅವ್ರ ಜೊತೆ ನಿಂತ್ಕೊಂಡಂಥ ಅವ್ರ ಗೆಳೆಯ ರವಿ ಸರ್ಗೆ ನನ್ನ ತುಂಬುರಿದ ಧನ್ಯವಾದಗಳು ಸರ್. ಮಂಜಣ್ಣ, ಥ್ಯಾಂಕ್ ಯು. ಯಾಕೆಂದರೆ ಇವತ್ತು ಒಂದು ನಿಜಾನ ಹೇಳ್ತೀನಿ, ಭಾಳಷ್ಟು ಜನ ಈ ಸಿನಿಮಾನ ನಿಲ್ಸೋದಕ್ಕೆ ಟ್ರೈ ಮಾಡಿದ್ರು. ಮಂಜಣ್ಣನಿಗೆ ಯಾಕೆ ಮಾಡೋಕ್ಕೆ ಹೋಗ್ತೀಯಾ, ಇವಾಗ ಯಾವುದು ಕಲೆಕ್ಷನ್ಗಳು ಬರಲ್ಲ, ಯಾವ ಹೀರೋದು ಸಿನಿಮಾ ನಡೀತಾ ಇಲ್ಲ ಅಂತ. ಬಟ್ ಅವ್ರು ಯಾವುದಕ್ಕೂ ಜಗಲಿಲ್ಲ, ಯಾವುದಕ್ಕೂ ಕೂಗಲಿಲ್ಲ. ಇವತ್ತು ಸಿನಿಮಾ ಏಪ್ರಿಲ್ 10ಕ್ಕೆ ತೆರೆ ಕಾಣ್ತಾ ಇದೆ ಅಂದರೆ
ಅದಕ್ಕೆ ಒನ್ ಆ್ಯಂಡ್ ಓನ್ಲಿ ಕಾರಣನೇ ನಮ್ಮ ನಿರ್ಮಾಪಕರು, ನನ್ನ ಅನ್ನದಾತರು. ಅವರಿಗೆ ಫಸ್ಟ್ ಆನ್ಸರ್ ಅವಾಗ. ಎರಡನೇದಾಗಿ ನನ್ನ ನಿರ್ದೇಶಕ ರಂಜನ್, ದಯವಿಟ್ಟು ಬನ್ನಿ. ನನ್ನ ನಿರ್ದೇಶಕ, ಭಾಳಷ್ಟು ಜನ ನನ್ನ ಸಿನಿಮಾ ಟೆರರ್ ಸ್ಟಾರ್ಟ್ ಆಗ್ಬೇಕಾದ್ರೆ ಇವ್ರಿಗೆ ಭಾಳಷ್ಟು ಜನ ತಲೆ ತುಂಬಿದ್ರು, ಬೇಡ ಇನ್ನು ಕೆಲವು ಹೀರೋಗಳನ್ನ ಹೆಸರು ಹೇಳಿ ಅವ್ರನ್ನ ಹಾಕೊಂಬಿಡಿ ಇವ್ರನ್ನ ಹಾಕೊಂಬಿಡಿ ಅಂತ. ಬಟ್ ರೈಟ್ ಫ್ರಮ್ ದ ಬಿಗಿನಿಂಗ್, ಸ್ಕ್ರಿಪ್ಟಿಂದ ಹಿಡಿದು ಇವತ್ತು ರಿಲೀಸ್ವರೆಗೆ ನನ್ನ ಮೇಲೆ ನಂಬಿಕೆ ಇಟ್ಟಂಥ ನನ್ನ ನಿರ್ದೇಶಕನಿಗೆ ನಾನು ಎರಡನೇ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಈ ಬಿಲೀವ್ಡ್ ಇನ್ ಮೀ ಆ್ಯಂಡ್ ಟುಡೇ ಯು ಸಿ ಇಟ್ ಆನ್ ಸ್ಕ್ರೀನ್. ಸೊ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸರ್. ಮೂರನೇದಾಗಿ ನನ್ನ ಸಿನಿಮಾದ ಹೀರೋಗಳಿಬ್ಬರು, ನಾನಲ್ಲ ಹೀರೋ, ನಾನು ಕಿಟ್ಟಿ ಅಲ್ಲ ಹೀರೋ ಪಿಕ್ಚರ್ಗೆ. ಇದಕ್ಕೆ ಹೀರೋ ನನ್ನ ನೆಚ್ಚಿನ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರು, ಹಾಗೆ ನಮ್ಮ ಹರ್ಷವರ್ಧನ್ ಮ್ಯೂಸಿಕ್ ಡೈರೆಕ್ಟರ್. ಏಕೆಂದರೆ ಇವತ್ತು ಲಿರಿಕ್ಸ್ ನೀವು ನೋಡ್ತಾ ಇದ್ದೀರಲ್ಲ, ನನ್ನ ಕ್ಯಾಮ್ರಾಮ್ಯಾನ್ ಎಲ್ಲಿದ್ದಾರೆ, ನವೀನ್, ನನ್ನ ಕ್ಯಾಮ್ರಾಮ್ಯಾನ್, ನನ್ನ ಎಡಿಟರ್ ಶ್ರೀಕಾಂತ್ ಸರ್, ಪ್ರತಿಯೊಬ್ಬರು ಈ ಸಿನಿಮಾಗೆ ಕೆಲಸ ಮಾಡಿರೋರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನನ್ನ ಸಹ ಕಲಾವಿದರು ಇಲ್ಲಿ ನಿಂತಿರೋ ಪ್ರತಿಯೊಬ್ಬರಿಗೂ ನಾನು ಮತ್ತೆ ಧನ್ಯವಾದಗಳನ್ನ ಹೇಳೋದಕ್ಕೆ ತಿಳಿಸ್ತೀನಿ. ಯಾಕೆಂದರೆ ನೀವು ನೋಡಿರೋ ಹಾಗೆ ಒಂದು ದೊಡ್ಡ ದಂಡೆ ಇದೆ ಈ ಸಿನಿಮಾದಲ್ಲಿ. ಸೊ ಪ್ರತಿಯೊಬ್ಬರೂ ನನ್ನ ಜೊತೆ ಬಂದು, ಯಾಕೆಂದರೆ ಹೀರೋ ಒಬ್ಬನೇ ಏನೂ ಮಾಡೋಕ್ಕಾಗಲ್ಲ ಸರ್.